ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸನ್ನಿ ಮಾತಾಡ್ತಾ ಇರೋದು. ನಾವಿವತ್ತು ಶೂಟಿಂಗ್ ಅಂತ ಬ್ಯಾಂಬೂ ಹೊಸಲ್ ಮಾಡ್ತಾ ಇದೀವಿ. ಇವತ್ತು ನನ್ನ ಜೊತೆ ರಾಗಿಣಿ ಪಾಠ ಮಾಡೋ ರಾಘು ಇದ್ದಾರೆ. ಬನ್ನಿ ಅವ್ರ ಹತ್ರ ಹೋಗಿ ನನ್ನ ಆಕ್ಟಿಂಗ್ ಏನ್ ಅನ್ಸುತ್ತೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ಹೇಳಪ್ಪ ನಾರಜ್ಜಿ, ನಿಮ್ಗೆ ನನ್ನ ಆಕ್ಟಿಂಗ್ ಏನ್ ಅನ್ಸುತ್ತೆ? ಹಿಂದ್ಗಡೆ ನೀರು ಯಾರು ಹಾಕಿದ್ದಲ್ಲ, ಸ್ಪ್ರಿಂಕ್ಲರ್ ಅಲ್ಲಿ ಬಂದಿದ್ದು ಸಾಕು ಅಷ್ಟೇ. ಏನನ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಸೆಟ್ ಅಲ್ಲಿ ಒಂದು ಮುದ್ದಾಗಿರೋ ಮಗು ಇದು ಎಲ್ಲರ ಜೊತೆನೂ ತಲೆಯಾಟೆ ಮಾಡ್ಕೊಂಡಿರುತ್ತೆ. ಎಲ್ರಿಗೂ ಒಂದು ಪಾಯಿಂಟ್ ಆಫ್ ಟೈಮ್ ಇದ್ರ ಮೇಲೆ ಸಿಟ್ಟು ಬರ್ಬೋದು. ಬಟ್ ನಮ್ಮ ಮನೆಯಲ್ಲಿ ಮಕ್ಕಳು ತೀಟ್ಲೆ ಮಾಡಿದ್ರೆ ಹೆಂಗೆ ಸಿಟ್ಟು ಮಾಡ್ಕೊಂಡು ಸೈಲೆಂಟ್ ಸಮಾಧಾನ ನಾವು ಪಡ್ಕೋತೀವೋ, ಎಲ್ಲರೂ ಹಂಗೆ ಸಮಾಧಾನ ಪಡ್ಕೊಂಡು ಇದನ್ನು ತುಂಬ ಮುದ್ದು ಮಾಡ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದು ಅವನ ಫಸ್ಟ್ ಪ್ರಾಜೆಕ್ಟ್ ಅಲ್ವೇನು, ಅದನ್ನು ಗಣಪತಿಯಾಗಿ ಅಷ್ಟು ಒಳ್ಳೆ ಪಾತ್ರ ಸಿಕ್ಕಿರೋದು ನಿಜವಾಗ್ಲೂ ಅವನ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಕಲಾವಿದರಿಗೂ ನಾವೊಂದು ಮೈಥಾಲಜಿ ಆ್ಯಕ್ಟ್ ಮಾಡೋದಕ್ಕಂತ ತುಂಬ ಆಸೆ ಇರುತ್ತೆ. ನನಗೂ ಪರ್ಸನಲಿ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನನಗೂ ಸಿಕ್ಕಿರೋಂಥ ಒಂದು ಒಳ್ಳೆ ಸೀರಿಯಲ್ ಇದು, ಒಳ್ಳೆ ಪಾತ್ರ, ನಾರದನ ಪಾತ್ರ. ಈ ವೇಷ ಏನು ಅಂತ ನಿಮಗೆ ಸೀರಿಯಲಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ, ನಾನು ಹೇಳಲ್ಲ. ಸೊ ಇದನ್ನು ಅಷ್ಟೇ ಗಣಪತಿ ಪಾತ್ರ ಮಾಡ್ತಾ ಇದೆ. ಇವಾಗ ಸೊಳ್ಳು ಇಲ್ಲ, ಬಿಕಾಸ್ ಇವರು ಭೂಲೋಕಕ್ಕೆ ಬಂದಿರೋಂಥ ಒಂದು ಪಾತ್ರ. ಸೊ ನನ್ನ ಇವತ್ತಿನ ಈ ಲುಕ್ ರೆಡಿ ಮಾಡಿರೋವಾಗ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಮಂಗಳಕ್ಕ ಅಂತ. ಇವರು ನನಗೆ ಇವತ್ತು ಹೇರ್ ಸ್ಟೈಲ್ ಆಗಿರಲಿ, ಸ್ಯಾರಿ ಡ್ರೆಪ್ಪಿಂಗ್ ಆಗಿರಲಿ ಎಲ್ಲ ಇವರೇ ಮಾಡಿರೋದು. ಇಲ್ಲಿರೋ ಎಲ್ಲ ಫಿಮೇಲ್ ಆರ್ಟಿಸ್ಟ್ಗಳಿಗೂ ಇವರೇ ರೆಡಿ ಮಾಡೋದು. ತುಂಬ ಒಳ್ಳೆ ವ್ಯಕ್ತಿ. ಅಂದರೆ ನಾವಿಲ್ಲಿ ಏನು ಗೊತ್ತಾ, ಒಂಥರ ಕೆಲಸ ಮಾಡ್ತಾ ಇದ್ದೀವಿ ಹಂಗಂತೂ ನಾವ್ಯಾರೂ ಇರಲ್ಲ, ಮಾತಾಡ್ಕೊಂತ ಅಲ್ಟೆ ಹೊಡ್ಕೊಂಡು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಇರ್ತೀವಿ. ಇವ್ರು ಬಂದು ನಮ್ಮ ಗಣಪತಿಯವರ ತಾಯಿ. ಸೊ ನಾವೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ಸೀರಿಯಲ್ ಅಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದು ಒಂದು ಫ್ಯಾಮಿಲಿ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಬಾಂಡಿಂಗ್, ಈ ಒಂದು ಟೀಮ್ ಪರ್ಸ್ನಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟ ಅಲ್ವಾ? ತುಂಬಾ ಇಷ್ಟ. ಸೊ ಹಾಗಾಗಿ ನಿಮ್ಮ ಮಗ ಇದು ಫಸ್ಟ್ ಆ್ಯಕ್ಟ್ ಮಾಡ್ತಿರೋದು, ಅದು ಇಷ್ಟು ಒಳ್ಳೆ ಪಾತ್ರ ಮಾಡ್ತಿದ್ದಾನೆ. ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ಏನೋ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಕರ್ಕೊಂಡ್ಬಂದು ಕ್ಯಾಮ್ರಾ ನೋಡಿ ಮಾಡ್ತಾ ಇದೀವಿ. 3 ತಿಂಗಳಿಂದ ಅವ್ರ ಜೊತೆ ಸುತ್ತಾ ಇದೀನಿ ಒಟ್ನಲ್ಲಿ. ಎಲ್ಲಿಗೆ ಹೋಗ್ಬಿಟ್ಟೆ ಗೊತ್ತಿಲ್ಲ. ಹಾಗೆ ಒಳ್ಳೇದಾಗ್ಲಿ. ಬಿಕಾಸ್ ಖುಷಿಯಾಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ. ಹೌದು ಪೇರೆಂಟ್ಸ್ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ನಾನು ಹೇಳೋದು, ಮಕ್ಕಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಒಳ್ಳೆ ರೀತಿಯಲ್ಲಿ ಹೆಂಗೆ ಅವರನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋದು ಪೇರೆಂಟ್ಸ್ ಕೈಯಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಅಪ್ಪ ಅಮ್ಮನೂ ನನಗೆ ತುಂಬ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟು ನಾನು ಇವತ್ತಿನ ತನಕ ಹೀಗಿದ್ದೀನಿ ಅಂತ ಹೇಳಿ, ಅದಕ್ಕೆ ನನ್ನ ತಂದೆ ತಾಯಿ ಕಾರಣ. ಇವನು ಇವತ್ತು ಇಷ್ಟು ಒಳ್ಳೆ ಪಾತ್ರ ಮಾಡ್ತೇನೆ ಅಂತಂದ್ರೆ ಅವರ ತಾಯಿ ತಂದೆ ಕಾರಣ. ಸೊ ಹಾಗಾಗಿ ಏನು ಈ ಚಾನಲ್ ಹೆಸರು ಸನ್ನಿ ಟಾಕ್ಸ್ ಅನ್ನೋ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ಏನಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ತರ ವಿಡಿಯೋಸ್ ನೋಡಕ್ಕೆ ಸನ್ನಿ ಟಾಕ್ಸ್ ನ ಫಾಲೋ ಮಾಡಿ. ಬೈ ಬಾಯ್. ಅಂತಂದ್ರೆ ಬೆಲ್ ಐಕಾನ್ ನೋಡಿರಿ, ಟನ್ ಇದು ಸಾಕು ಅಷ್ಟೇ.